ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಂತ ಋತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಕಾರ್ತಿಕ್, ನಿನ್ನೆ ಎಲ್ಲ ಎಲ್ಲಿದ್ದೆ ನೀನು? ಮನೆಗೆ ಬಂದಿಲ್ಲ ಎಂದಳು. ನಾನೀಗ ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ ಋತು. ಬೇಗ ಆಟೋ ಹೊತ್ತು. ಕಾವೇರಿ ನದಿಯ ಪ್ರವಾಹ ಹೆಚ್ಚಾಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿಯವರೆಗೂ ನೀರು ಬರುತ್ತದೆ. ನನಗೆ ಸಾಧ್ಯವಾದಷ್ಟು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಬಿಡುವೆ ಎಂದ. ಕಾರ್ತಿಕ್ ಅಕ್ಕಪಕ್ಕದ ಮನೆಯವರ ಬಾಗಿಲುಗಳನ್ನು ಬಡಿದು ವಿಷಯ ತಿಳಿಸಿದ. ಆ ಮನೆಗಳಲ್ಲಿ ವೃದ್ಧರು, ಚಿಕ್ಕ ಮಕ್ಕಳು ಇದ್ದರು. ಅವರೆಲ್ಲ ಗಾಬರಿಯಿಂದ ಅಳುತ್ತಾ ಹೊರಗಡೆ ಬಂದರು. ಆಟೋದಲ್ಲಿ ಹಿಡಿಸುವಷ್ಟು ಜನರನ್ನು ಕಾರ್ತಿಕ್ ಹತ್ತಿಸಿಕೊಂಡ. ಉಳಿದವರನ್ನು ಬೇರೆ ಆಟೋ ಮಾಡಿ ಸಿಕ್ಕರೆ ಬನ್ನಿ ಎಂದ. ಇಲ್ಲವೇ ಇವರನ್ನೆಲ್ಲ ಇಳಿಸಿ ನಾನೇ ಮತ್ತೆ ಬರುವೆ ಎಂದು ಬೇಗ ಸ್ಟಾರ್ಟ್ ಮಾಡಿದ. 4-5 ಕಿಲೋಮೀಟರ್ ದೂರ ಬಂದ ನಂತರ ಅಲ್ಲಿ ಒಂದು ಛತ್ರವಿತ್ತು. ಎಲ್ಲರನ್ನು ಅಲ್ಲಿ ಇಳಿಸಿದ. ಪುನಃ ಆಟೋ ಹಿಂದಿರುಗಿಸಿದ. ಋತು ಕಾರ್ತಿಕ್ನ ಮುಖವನ್ನೇ ನೋಡಿದಳು. ಅವಳ ಮುಖವನ್ನು ಸಹ ಕಾರ್ತಿಕ್ ನೋಡಿದ. ಋತು ಮುಖ ಭಯದಿಂದ ಕೂಡಿತ್ತು. ಎಲ್ಲರೂ ಹೆದರಿದ್ದರು. ಅಲ್ಲಿ ಇರುವವರನ್ನು ಕರೆತರುವೆ, ತಡವಾದರೆ ಪ್ರವಾಹ ಹೆಚ್ಚಾಗುತ್ತದೆ ಎಂದ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಒಂದು ಗೊತ್ತಾಗುತ್ತಿಲ್ಲ ಕಾರ್ತಿಕ್. ಅದೆಲ್ಲ ಆಮೇಲೆ, ನಾನು ಬರಲಾ ಎಂದು ಆಟೋ ಸ್ಟಾರ್ಟ್ ಮಾಡಿದ ಕಾರ್ತಿಕ್. ಕಾರ್ತಿಕ್ ಹುಷಾರು ಎಂದಳು. ಡೋಂಟ್ ವರಿ ಎಂದು ನಕ್ಕ. ಆಟೋ ಮುಂದೆ ಸಾಗಿ ಮರೆಯಾಯಿತು. ಜನರಿಗೆ ತಮ್ಮ ಪ್ರಾಣ ಉಳಿದರೆ ಸಾಕು ಎಂದು ಪರದಾಡುವ ಸ್ಥಿತಿ. ಮನೆ, ಮಠ, ದನ, ಕರು, ಬೆಳ್ಳಿ, ಬಂಗಾರ, ಪಾತ್ರೆ, ದವಸ, ಧಾನ್ಯ ಎಲ್ಲವನ್ನು ಮರೆತು ಪರದಾಡುತ್ತಿದ್ದರು. ಚಿಕ್ಕ ಮಕ್ಕಳು ಹಸಿವಿನಿಂದ ಅಳುತ್ತಿದ್ದರು. ವೃದ್ಧರ ಪಾಡಂತೂ ಹೇಳತೀರದು. ಛತ್ರದ ಕಟ್ಟೆಯ ಮೇಲೆ ನಿತ್ರಾಣದಿಂದ ಮಲಗಿದ್ದರು. ಯಾರೋ ದಾನಿಗಳು ಗಂಜಿ ಕೇಂದ್ರಗಳನ್ನು ತೆರೆದರು. 2 ದಿನ ಹಾಗೆ ಕಳೆಯಿತು. ಕಾವೇರಿ ನದಿಯ ಪ್ರವಾಹ ಕಡಿಮೆಯಾಯಿತು. ಎಲ್ಲರೂ ಊರಿನ ಒಳಗಡೆ ಬಂದರು. ಆದರೆ ಮಾಡುವುದೇನು? ಪಾತ್ರೆ, ಬಟ್ಟೆ, ದವಸ ಧಾನ್ಯ ಎಲ್ಲ ಕೊಚ್ಚಿ ಹೋಗಿದ್ದವು. ದನ ಕರುಗಳು ಎಲ್ಲವೂ ಸತ್ತು ಹೋಗಿದ್ದವು. ಖಾಲಿ ಕೊಟ್ಟಿಗೆಗಳು, ಅಳಿದುಳಿದ ದವಸ ಧಾನ್ಯ, ಮುಗ್ಗು ವಾಸನೆ ಮೊಳಕೆ ಬಂದಿತ್ತು. ಜಮೀನಿನಲ್ಲಿ ಬೆಳೆದಿದ್ದ ಬೆಳೆ ನಾಶವಾಗಿತ್ತು. ಒಕ್ಕಲಿಗರ ಮನೆಗಳು, ಕ್ಷೌರಿಕರ ಮನೆಗಳು, ಅಗಸರ ಮನೆಗಳು ಬಿದ್ದು ಹೋಗಿದ್ದವು. ಹಲವಾರು ಜನ ನೀರಿನಲ್ಲಿ ಕೊಚ್ಚಿ ಹೋಗಿದ್ದರು. 2 ದಿನದಿಂದ ಕಾರ್ತೀಕನ ಸುಳಿವಿರಲಿಲ್ಲ. ಬಹುಶಃ ಎಲ್ಲೋ ಇರಬೇಕು ಎಂದುಕೊಂಡಳು. ಕಾರ್ತಿಕ್ ಎಲ್ಲಿ ಎಂದು ಕಾರ್ತಿಕ್ಗೆ ಪರಿಚಯವಿದ್ದ ಒಬ್ಬರನ್ನು ಕೇಳಿದಳು ಋತು. ಏನ್ ಹೇಳಮ್ಮ, ಕಾರ್ತಿಕ್ ನೀರಿನಲ್ಲಿ ಕೊಚ್ಚಿ ಹೋದ ಎಂದರು ಆತ. ಇಲ್ಲ, ಸಾಧ್ಯವಿಲ್ಲ ಎಂದಳು. ಧ್ವನಿ ನಡುಗುತ್ತಿತ್ತು. ಹಳೆ ಟೌನ್ನಲ್ಲಿ ಇದ್ದ ಜನರನ್ನು ಕರೆತರಲು ಕಾರ್ತಿಕ್ ಅಲ್ಲಿಗೆ ಹೋದಾಗ ಅಲ್ಲಿದ್ದ 5-6 ಜನ ಕಾರ್ತಿಕ್ ಎಲ್ಲರೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋದರು. ನಾವು 3ನೇ ಮಹಡಿ ಮೇಲೆ ಆಗ ಕುಳಿತಿದ್ದೆವು, ಹಾಗಾಗಿ ಕಣ್ಣಾರೆ ನೋಡಿದೆವು ಎಂದರು ಆತ. ಋತುಗೆ ದುಃಖ ಒತ್ತರಿಸಿ ಬಂದಿತ್ತು. ಕಣ್ಣು ಹನಿಗೂಡಿದವು. ಆತ್ಮೀಯ ಸ್ನೇಹಿತ, ಹತ್ತಿರದ ಬಂಧುವಿನಂತೆ ಇದ್ದ. ಈಗ ಅವನೂ ಸಹ ಇಲ್ಲವಾದ. ತನಗೆ ಆತ್ಮೀಯರಾದವರೆಲ್ಲರೂ ಬೇಗ ತನ್ನಿಂದ ದೂರವಾಗುತ್ತಾರೆ. ತಲೆ ನೋಯುತ್ತಿತ್ತು. ಹೃದಯ ಜೋರಾಗಿ ಹೊಡೆದುಕೊಂಡಿತ್ತು. ದಿನ ಕಪ್ಪು ಪ್ಯಾಂಟ್, ಕೆಂಪು ಬಿಳಿ ಮಿಶ್ರಿತ ಟೀ ಶರ್ಟ್ ಹಾಕಿದ್ದ ಕಾರ್ತಿಕನ ಮುಖ ಕಣ್ಣ ಮುಂದೆ ಬಂದಿತ್ತು. ಇಲ್ಲಿ ಇರುವವರನ್ನು ಕರೆತರುವೆ, ಡೋಂಟ್ ವರಿ ಎಂದಿದ್ದ ಕಾರ್ತಿಕನ ಧ್ವನಿ ಕಿವಿಯಲ್ಲಿ ಪ್ರತಿಧ್ವನಿಸಿತು. ಕನ್ನಡಕ ತೆಗೆದು ಕಣ್ಣೀರು ಒರೆಸಿಕೊಂಡಳು. ಅಲ್ಲಿ ನಿಂತಿದ್ದ ಅಕ್ಕಪಕ್ಕದ ಜನರೂ ಸಹ ಅತ್ತರು. ಅವರ ಮನೆಯವರು ಸಹ ಕೊಚ್ಚಿ ಹೋಗಿದ್ದರು. ವೈಭವದಿಂದ ಮೆರೆದ ಗೌರೀಶಂಕರ ಹಾಳಾಗಿತ್ತು. ಗೌರೀಶಂಕರ ದೇವಸ್ಥಾನದ ಮುಂದಿನ ಭಾಗ ಬಿದ್ದು ಹೋಗಿ ಗರ್ಭಗುಡಿ ಮಾತ್ರ ಉಳಿದಿತ್ತು. ದೇವಸ್ಥಾನದ ಮುಂದಿನ ಕಲ್ಲು ಮಂಟಪ, ಗಾಳಿ ಗೋಪುರ, ಕಲ್ಯಾಣಿ ತುಂಬಿತ್ತು. ಸುತ್ತಲೂ ಇದ್ದ ಮೆಟ್ಟಿಲುಗಳು ಬಿದ್ದಿದ್ದವು. ಇಡೀ ಊರೇ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ನದಿಯ ಆಳದ ಮಡುವಿನಲ್ಲಿ ಇದ್ದ ಕೆಸರೆಲ್ಲ ಇಡೀ ಊರಿನ ತುಂಬ ಹಚ್ಚಡ ಹಸಿದಂತೆ ಗಟ್ಟಿಯಾಗಿ ನಿಂತಿತ್ತು. ಪಾಚಿ ಕಟ್ಟಿ ಕಾಲಿಟ್ಟರೆ ಜಾರಿ ಬೀಳುವ ಹಾಗಿತ್ತು. ಅಂಗಡಿಗಳು ನಾಶವಾಗಿದ್ದವು. ಕರೆಂಟ್ ಇಲ್ಲ. ಗಂಜಿ ಕೇಂದ್ರಗಳನ್ನು ತೆರೆದರು. ಮತ್ತೆ 1 ತಿಂಗಳಿನಲ್ಲಿ ಎಲ್ಲ ಕೆಲಸಗಳು ಪ್ರಾರಂಭವಾದವು.
ಗೌರ್ನಮೆಂಟ್ನವರು ಬಡವರಿಗೆ ಕಟ್ಟಿಸಿಕೊಟ್ಟರು. ಗೌರೀಶಂಕರ ದೇವಸ್ಥಾನ ಸ್ವಚ್ಛಗೊಳಿಸಿದರು. ಬಿದ್ದಿದ್ದ ದೇವಸ್ಥಾನವನ್ನು ಕಟ್ಟಿಸಲು ಯಾವುದೋ ಟ್ರಸ್ಟ್ನವರು ಒಪ್ಪಿಕೊಂಡರು. ಸ್ಕೂಲು ಕಾಲೇಜುಗಳು ಯಾರೋ ತಮ್ಮ ವಶಕ್ಕೆ ತೆಗೆದುಕೊಂಡು ನಡೆಸಲು ಪ್ರಾರಂಭಿಸಿದರು. ಆಸ್ಪತ್ರೆ ಎಂದಿನಂತೆ ತೆರೆದರು. ಹಲವಾರು ಜನರು ಬೆಂಗಳೂರಿನ ಕಡೆ ಹೊರಟರು. ಮತ್ತೆ ಕೆಲವರು ಬಾಂಬೆ ಅಂತ ಕೆಲಸ ಅರಿಸಿ ಗೌರೀಶಂಕರ ಬಿಟ್ಟು ಹೋದರು. ಹಾಗೆ ಸಾಂಕ್ರಾಮಿಕ ರೋಗಗಳಿಂದ ಕೆಲವರು ಸತ್ತರು. ಎಷ್ಟೋ ಜನರು ಸತ್ತು ಹೋದರು. ಆದರೆ ನಾನು ಮಾತ್ರ ಸಾಯಲಿಲ್ಲ. ತನಗೆ ಆತ್ಮೀಯನಾಗಿದ್ದ ಕಾರ್ತಿಕ್ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದ. ಕೆಲವು ಸ್ನೇಹಿತರನ್ನು ಬೇಗ ನಮ್ಮಿಂದ ಕಳೆದುಕೊಳ್ಳುತ್ತೇವೆ. ಕಾರಣ ಕೆಲವು ದಿನ ನಮ್ಮ ಜೊತೆ ಇದ್ದು ಇನ್ನೂ ಇರಬೇಕು ಎಂದು ಬಯಸುತ್ತೇವಲ್ಲ, ಅದಕ್ಕೆ ಬೇಗ ದೂರವಾಗುತ್ತಾರೆ. ಸಾಯುವುದಕ್ಕೆ ಸ್ವಲ್ಪ ದಿನದ ಹಿಂದೆ ನಾನಿನ್ನು ತುಂಬ ದಿನ ಬದುಕಬೇಕು ಎಂದು ಜೀವದ ಮೇಲಿನ ಆಸೆಯಿಂದ ಹೇಳಿದ್ದ. ಪುನರ್ಜನ್ಮದ ಬಗ್ಗೆ ಮಾತನಾಡಿದ್ದ. ಆದರೆ ಪುನರ್ಜನ್ಮ ಇದೆಯೋ ಇಲ್ಲವೋ ನನಗೊಂದು ತಿಳಿದಿಲ್ಲ. ನೀನೇ ಹೇಳಬೇಕು. ಮತ್ತೆ ಹುಟ್ಟಿ ಬರುತ್ತೀಯಾ ಗೆಳೆಯ ಎಂದುಕೊಂಡಳು. ನೀನು ಮತ್ತೆ ಹುಟ್ಟಿ ಬಂದರೂ ನನ್ನನ್ನು ಗುರುತಿಸುತ್ತೀಯೇ? ನೀನು ನನ್ನನ್ನು ಖಂಡಿತ ಗುರುತಿಸ್ತೀಯ. ಹುಟ್ಟು ಸಾವು ನಿಗೂಢ. ಋತುನ ಕಣ್ಣು ತುಂಬಿ ಮಂಜಾಯಿತು. ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡಳು. ಪ್ರವಾಹ ಬಂದು ಹೋಗಿ ವರ್ಷಗಳು ಕಳೆದರೂ ಆ ನೆನಪು ಮಾತ್ರ ಇನ್ನೂ ಹಸಿಯಾಗಿತ್ತು. ಒಂದೊಂದು ದೃಶ್ಯಗಳು ಕಣ್ಣ ಮುಂದೆ ಕಟ್ಟಿದಂತಿತ್ತು. ಗೌರೀಶಂಕರ ದೇವಸ್ಥಾನ ಹೊಸದಾಗಿ ಕಟ್ಟಿಸಿದರು. ದೇವಸ್ಥಾನದ ಉದ್ಘಾಟನೆ ಹೋಮಗಳು ನಡೆದವು. ಎಂದಿನಂತೆ ಪುನಃ ಗೌರೀಶಂಕರನಿಗೆ ಪೂಜೆ ನಡೆಯುತ್ತಿತ್ತು. ಹೊಸ ಹೊಸ ಅಂಗಡಿಗಳು, ಶಾಪಿಂಗ್ ಮಾಲ್ಗಳು ಪ್ರಾರಂಭಗೊಂಡಿದ್ದವು. ರಿಟೈರ್ಡ್ ಆಗಿತ್ತು. ತನಗೆ ಟೀಚರ್ ಟ್ರೈನಿಂಗ್ ಆಗಿಲ್ಲದ ಕಾರಣ ತನ್ನ ಪೋಸ್ಟ್ ಗೌರ್ನಮೆಂಟ್ ಆಗಿ ಗೌರ್ನಮೆಂಟ್ನಿಂದ ಸಂಬಳ ಬರುತ್ತಿರಲಿಲ್ಲ. ಕೆಲಸ ಬಿಟ್ಟು ಟ್ರೈನಿಂಗ್ ಮಾಡಲು ಸಾಧ್ಯವಾಗಲಿಲ್ಲ. ರಿಟೈರ್ಡ್ ಆದಾಗ ಸಂಸ್ಥೆಯವರೇ ಸ್ವಲ್ಪ ಹಣವನ್ನು ಕೊಟ್ಟರು. ಗ್ರೀಷ್ಮ, ಅಣ್ಣ, ಭರಣಿ ಅತ್ತಿಗೆ ಬಂದು ಹೋದರು. ಶರತ್ ಈಗ ಡಾಕ್ಟರ್, ವಿಭವ್, ವರ್ಷಾ ಸಹ ಬಂದು ಹೋದರು. ಅವರ ಮಕ್ಕಳು ಕೃತಿಕಾ, ಶರತ್ಗೆ ಕೃತಿಕಾಳನ್ನು ಕೊಟ್ಟು ಮದುವೆ ಮಾಡಿದರು. ಅವರಿಬ್ಬರಿಗೂ ಒಬ್ಬ ಮಗ ಶುಕ್ಲ. ಎಲ್ಲರೂ ಅವರ ಮನೆಗಳಿಗೆ ನನ್ನನ್ನು ಕರೆದರು. ಋತು ಒಬ್ಬಳೇ ಏಕೆ ಇರುತ್ತೀಯ, ನಮ್ಮ ಹತ್ತಿರ ಬಂದು ಬಿಡು ಎಂದರು. ಆದರೆ ತಾನು ಯಾರ ಮನೆಗೂ ಹೋಗದೆ ನಯವಾಗಿ ನಿರಾಕರಿಸಿದೆ. ಯಾರಿಗೂ ತೊಂದರೆ ಕೊಡುವುದು ನನಗಿಷ್ಟವಿಲ್ಲ. ಜೊತೆಗೆ ಇತ್ತೀಚೆಗೆ BP, ಶುಗರ್ ಹೆಚ್ಚಾಗಿದೆ. ಕಿಡ್ನಿ ಸಹ ಫೇಲ್ ಆಗಿದೆ. ಡಯಾಲಿಸಿಸ್ ಮಾಡಿಸಬೇಕು. ಕಿಡ್ನಿ ಪಡೆದು ಬದುಕುವ ಆಸೆ ನನಗಿಲ್ಲ. ಅಷ್ಟೊಂದು ಹಣವೂ ಸಹ ನನ್ನ ಹತ್ತಿರವಿಲ್ಲ ಎಂದುಕೊಂಡಳು. ಇನ್ನು 6 ತಿಂಗಳೋ ವರ್ಷವೋ ತಾನು ಬದುಕಿದ್ರೆ ಹೆಚ್ಚೆಂದು ಡಾಕ್ಟರ್ ತಿಳಿಸಿದ್ದಾರೆ. ಸಾವು ನಿಶ್ಚಿತ. ಸಾವನ್ನು ಎದುರು ನೋಡುವುದು ಈಗ ನನ್ನ ಕೆಲಸ. ಗೌರೀಶಂಕರದಲ್ಲಿ ಹುಟ್ಟಿದೆ. ಇಲ್ಲೇ ಪ್ರಾಣ ಬಿಡುವ ಹಂಬಲ. ಉದ್ದ ಇದ್ದ ಕೂದಲು ಉದುರಿದೆ. ಅಚ್ಚ ಬಿಳಿ ಕೂದಲು ಗೇಣುದ್ದ ಇದೆ. ಶರೀರದಲ್ಲಿ ಶಕ್ತಿ ಇಲ್ಲ. ಬಟ್ಟೆ ಹೊಲಿಯುವುದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಬಟ್ಟೆ ಹೊಲಿಯುವ ಮಿಷನ್ ಅನ್ನು ಪಕ್ಕದ ಮನೆಯ ಹುಡುಗಿಗೆ ಫ್ರೀಯಾಗಿ ಕೊಟ್ಟುಬಿಟ್ಟೆ. ಆ ಹುಡುಗಿಗೆ ತುಂಬ ಸಂತೋಷವಾಯಿತು. ಪ್ರತಿದಿನ ಆ ಹುಡುಗಿ ಬಟ್ಟೆ ಹೊಲಿಯುತ್ತಾಳೆ. ಮಿಷನ್ನಿನ ಶಬ್ದವನ್ನು ಕೇಳುತ್ತಾ ಕಟ್ಟೆಯ ಮೇಲೆ ಕುಳಿತುಕೊಳ್ಳುವುದು. ಮುಂದಿನ ರಸ್ತೆಯಲ್ಲಿ ಹೋಗಿ ಬರುವವರೊಂದಿಗೆ ಮಾತನಾಡುತ್ತಾ ಟೈಮ್ ಪಾಸ್ ಮಾಡುವೆ. ಕೆಲವರು ಮೇಡಮ್ ಎನ್ನುತ್ತಾರೆ, ಕೆಲವರು ಅಜ್ಜಿ ಎನ್ನುತ್ತಾರೆ. ಅಜ್ಜಿ ಎಂದು ಕರೆದಾಗ ನನಗೆ ಸಂತೋಷವಾಗುತ್ತದೆ. ನನ್ನ ಮಗ ಇದ್ದಿದ್ದರೆ ಈ ವೇಳೆಗೆ ಅವನಿಗೆ ಮದುವೆಯಾಗಿ ನನಗೆ ಮೊಮ್ಮಕ್ಕಳು ಇರುತ್ತಿದ್ದರು. ಒಂದು ದಿನ ರಾತ್ರಿ ಬಾಗಿಲು ಹಾಕದೆ ಮರೆತು ಮಲಗಿಬಿಟ್ಟೆ. ಮಾರನೆಯ ದಿನ ಪಕ್ಕದ ಮನೆಯವರು, ಮೇಡಮ್, ನೀವು ನಿನ್ನೆ ರಾತ್ರಿ ಬಾಗಿಲು ಹಾಕದೆ ಮಲಗಿಕೊಂಡಿದ್ದೀರಿ, ಭಯ ಆಗಲಿಲ್ವಾ? ಕಳ್ಳ ಬಂದಿದ್ದರೆ ಗತಿ ಏನು ಎಂದು ಕೇಳಿದರು. ಕಳ್ಳ ಬಂದು ಏನು ತೆಗೆದುಕೊಂಡು ಹೋಗುತ್ತಾನೆ? ನನ್ನ ಮನೆಯಲ್ಲಿ ಬೆಲೆ ಬಾಳುವಂತಹ ವಸ್ತು ಯಾವುದೂ ಇಲ್ಲ. ನಾನು ಪಾತ್ರೆ, ಒಂದಿಷ್ಟು ಹಳೆ ಸೀರೆ, ಇನ್ನು ನನ್ನ ಕೊರಳಿನಲ್ಲಿ ಕರಿಮಣಿ ಸರ,
ಚಿಕ್ಕ ತಾಳಿ, ಕಿವಿಯಲ್ಲಿ ಚಿಕ್ಕ ಓಲೆ, ಚಿಕ್ಕ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ, ಇಷ್ಟೇ ಎಂದು ಬೊಚ್ಚುಬಾಯಿ ಅಗಲಿಸಿ ಋತು ನಕ್ಕಳು. ನಾನು ಸತ್ತ ಮೇಲೆ ನನ್ನ ಡೆಡ್ ಬಾಡಿಯನ್ನು ಯಾವುದಾದ್ರೂ ಮೆಡಿಕಲ್ ಕಾಲೇಜ್ಗೆ ಕೊಡಿ. ಹೂಳುವುದು ಸುಡುವುದು ಮಾಡಬೇಡಿ. ನಾನು ಸತ್ತರೆ ಬಂಧು ಬಳಗ ಯಾರಿಗೂ ತಿಳಿಸಬೇಡಿ. ಎಲ್ಲರಿಗೂ ತೊಂದರೆ. ಅವರವರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿರುತ್ತಾರೆ. ಅವರೆಲ್ಲ ಬಂದು ನನ್ನ ಮುಂದೆ ಕುಳಿತು ಅಳುವುದು, ನನಗಾಗಿ ಟೈಮ್ ವೇಸ್ಟ್ ಮಾಡಿಕೊಳ್ಳುವುದು ನನಗೆ ಇಷ್ಟವಿಲ್ಲ. ತಿಥಿ ಕರ್ಮಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಆದ್ದರಿಂದ ಹಣ ವೇಸ್ಟ್. ಇನ್ನು ಬದುಕಿದ್ದಾಗ ಅನ್ನ ತಿನ್ನಲು ಋಣವಿಲ್ಲ. ಸತ್ತ ಮೇಲೆ ಬಾಯಿಗೆ ಅಕ್ಕಿ ಯಾಕೆ ಹಾಕಬೇಕು? ಅದು ಬೊಚ್ಚುಬಾಯಿ ಎಂದು ಪಕ್ಕದ ಮನೆಯವರಿಗೆ ಋತು ಹೇಳಿದಳು. ಆಯಿತು ಮೇಡಮ್, ನೀವು ಹೇಳಿದ ಹಾಗೆ ಮಾಡುವೆ ಎಂದರು ಆತರು. ಇತ್ತೀಚೆಗೆ ಕಣ್ಣು ಸಹ ಮುಸುಕು ಆಗಿದೆ, ಪೊರೆ ಬಂದಿದೆ, ಆಪರೇಷನ್ ಮಾಡಿಸಿಕೊಳ್ಳಿ ಎಂದರು ಪಕ್ಕದ ಮನೆಯವರು. ಅದೆಲ್ಲ ಬೇಕಾಗಿಲ್ಲ ಎಂದಳು ಋತು ನಗುತ್ತಾ. ನೀವು ಎಷ್ಟು ಕೂಲಾಗಿ ಎಲ್ಲವನ್ನು ಫೇಸ್ ಮಾಡುತ್ತೀರಿ. ಇದನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಗುತ್ತದೆ ಮೇಡಮ್ ಎಂದರು. ಆ ಮಾತಿಗೂ ಸಹ ಋತು ನಕ್ಕಿ ಒಳಗಡೆ ಹೋದಳು. ತನ್ನ ಹತ್ತಿರ ವಿದ್ಯೆ ಕಲಿತ ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್, ಇಂಜಿನಿಯರ್, ಲಾಯರ್, ಲೆಕ್ಚರರ್, ಬಸ್ ಕಂಡಕ್ಟರ್ಗಳು, ಡ್ರೈವರ್, ಟೀಚರ್ಸ್ ಆಗಿದ್ದಾರೆ. ಅವರೆಲ್ಲ ಆಗಿಂದ ಹಾಗೆ ಬಂದು ಮಾತನಾಡಿಸಿಕೊಂಡು ಹೋಗುತ್ತಾರೆ. ಒಂಟಿಯಾಗಿದ್ದಾಗ ಕಾರ್ತಿಕನ ನೆನಪು ಬರುತ್ತದೆ. ಕಾರ್ತಿಕ್ ತನಗೇನೂ ಸಂಬಂಧವಿಲ್ಲ, ಆದರೂ ಅವನ ಸ್ನೇಹ ಹಾಗಿತ್ತು. ಕಷ್ಟ ಸುಖ ಹಂಚಿಕೊಳ್ಳುತ್ತಿದ್ದ. ಆತ್ಮೀಯ ಜೀವ ದೂರವಾಗಿದ್ದ. ಗಂಡ ಎನಿಸಿಕೊಂಡವನು ಒಂದು ದಿನವೂ ನೆನಪಾಗುತ್ತಿರಲಿಲ್ಲ, ಏಕೆಂದರೆ ಆತನಲ್ಲಿ ಆತ್ಮೀಯತೆಗೆ ಕಾಣುತ್ತಿರಲಿಲ್ಲ. ಬದುಕಲ್ಲಿ ಎಲ್ಲವೂ ಅಷ್ಟೇ. ನಾವು ಗಟ್ಟಿಯಾಗಿದ್ದರೆ ಮಾತ್ರ ನಮಗೆ ಬೆಲೆ. ನಾವು ಸಾಕಷ್ಟು ಕಾಸನ್ನು ಕೈಯಲ್ಲಿ ಕೂಡಿ ಇಟ್ಟಿದ್ದರೆ ಆ ಕ್ಷಣಕ್ಕೆ ಮಾತ್ರ ನಮ್ಮನ್ನು ನೆನೆಯುತ್ತಾರೆ. ಬದುಕಿ ಹೀಗೆ ಎಲ್ಲರೂ ನಶ್ವರ. ಎಲ್ಲರೂ ಮನಸ್ಸಿಗೆ ಹತ್ತಿರ ಆದವರು ಬಹುಬೇಗ ನನ್ನಿಂದ ದೂರ ಆದರು. ಋತುಗೆ ಆ ದಿನ ಒಂದು ಬಗೆಯ ಸುಸ್ತು ಎಂದಿಗಿಂತ ಹೆಚ್ಚಾಗಿತ್ತು. ಪದೇ ಪದೇ ಬಾಯಾರಿಕೆ, ಕೈಕಾಲು ನೋವು, ನಿಶಕ್ತಿ. ಊಟ ಸೇರಲಿಲ್ಲ. ಸ್ವಲ್ಪ ಊಟ ಮಾಡಿ ಟ್ಯಾಬ್ಲೆಟ್ ನುಂಗಿದಳು. ಸೀರೆ, ಬ್ಲೌಸ್, ಪೆಟಿಕೋಟ್ ಸಹ ಒಗೆಯಲು ಸಹ ಆಕೆಗೆ ಆಗಲಿಲ್ಲ. ಬಕೆಟ್ಗೆ ಎಲ್ಲವನ್ನು ಹಾಕಿ ಒಂದೆಡೆ ಇಟ್ಟು ಹೊರಗಡೆ ಬಂದು ಕಟ್ಟೆಯ ಮೇಲೆ ಕುಳಿತಳು. ಸಮಯ 9:30 ಆಗುತ್ತಿತ್ತು. ಆ ಸಮಯದಲ್ಲಿ ಸ್ಕೂಲ್, ಆಫೀಸ್ಗಳಿಗೆ ಹೋಗುವವರು ಗಡಿಬಿಡಿ ಪಕ್ಕದ ಮನೆಯ ಆಕೆ ಹತ್ತಿ ಬಿಡಿಸಿಕೊಡಿ ಎಂದು ಹತ್ತಿ ಕೊಟ್ಟಿದ್ದರು. ಹತ್ತಿ ಬಿಡಿಸುತ್ತಾ ಹತ್ತಿಯಲ್ಲಿ ಇದ್ದ ಒಂದೊಂದೇ ಬೀಜವನ್ನು ತೆಗೆದು ಎಸೆಯುತ್ತಾ ಕುಳಿತಿದ್ದಳು. ಇಲ್ಲಿ ಋತು ಅವರ ಮನೆ ಯಾವುದು ಎಂದು ಯಾರೋ ಕೇಳಿದರು. ತನ್ನನ್ನು ಕೇಳಿಕೊಂಡು ಬಂದವರು ಯಾರೆಂದು ಋತು ತಲೆ ಎತ್ತಿ ರಸ್ತೆಯ ಕಡೆಗೆ ನೋಡಿದಳು. ಸ್ವಲ್ಪ ದೂರದಲ್ಲಿ ವಯಸ್ಸಾದ ಗಂಡಸರೊಬ್ಬರು ನಿಂತು ವಿಚಾರಿಸುತ್ತಿದ್ದರು. ಅವರು ಕನ್ನಡಕ ಹಾಕಿದ್ದರು. ಬೋಳು ತಲೆ, ಪ್ಯಾಂಟು ಶರ್ಟು ಹಾಕಿದ್ದರು. ಕೈಯಲ್ಲಿ ಒಂದು ಚಿಕ್ಕ ಸೂಟ್ ಕೇಸ್. ಅಗೋ ಅಲ್ಲಿ ನೋಡಿ, ಅವರೇ ಕುಳಿತಿರುವರು ಎಂದು ಹೇಳಿ ಋತು ಕಡೆ ಕೈ ತೋರಿಸಿದರು. ಬಂದವರು ಋತು ಮನೆಯ ಕಡೆ ಹೆಜ್ಜೆ ಹಾಕಿದರು. ರಸ್ತೆಯ ಮಧ್ಯದಲ್ಲಿ ದೊಡ್ಡ ಕಲ್ಲು ಅಡ್ಡವಿತ್ತು. ಕಲ್ಲನ್ನು ಎಡವಿ ಅವರು ಇನ್ನೇನು ಬೀಳಬೇಕು ಅನ್ನುವಷ್ಟರಲ್ಲಿ ಋತು ಎದ್ದು ಸರಸರನೆ ಹೆಜ್ಜೆ ಹಾಕುತ್ತಾ ಅವರ ಹತ್ತಿರ ಬಂದು ಅವರು ಬೀಳದಂತೆ ಎರಡೂ ಭುಜಗಳನ್ನು ಹಿಡಿದಳು. ಅವರು ಋತು ಕಣ್ಣಲ್ಲಿ ಕಣ್ಣು ಇಟ್ಟರು. ಋತು ಸಹ ಅವರ ಕಣ್ಣುಗಳಲ್ಲಿ ತನ್ನ ಕಣ್ಣನ್ನು ನೆಟ್ಟಳು. 4 ಕಣ್ಣುಗಳ ಮಿಲನ, 5 ನಿಮಿಷದ ಮೌನ. ಬನ್ನಿ, ನಿಮಗಾಗಿ ಕಾಯುತ್ತಿದ್ದೆ ಎಂದಳು ಋತು. ಇಬ್ಬರು ಮಾತನಾಡದೆ ಮನೆಯ ಒಳಗಡೆ ಬಂದರು. ಕುರ್ಚಿಯಲ್ಲಿ ಇಬ್ಬರೂ ಸಹ ಕುಳಿತರು. ಪುನಃ ಮೌನ. ನಾನು ಬರುತ್ತೇನೆ ಎಂದು ನಿನಗೆ ಹೇಗೆ ಗೊತ್ತಾಯಿತು ಋತು ಎಂದನು ಹೇಮಂತ್. ಅದಕ್ಕಾಗಿಯೇ ತಾನೇ ಈ ಜೀವ ಇನ್ನೂ ಬದುಕಿರುವುದು ಎಂದಳು ಋತು. ಧ್ವನಿ ಕಂಪಿಸಿತು. ತುಟಿ ಅದುರುತ್ತಿತ್ತು. ಕಣ್ಣಲ್ಲಿನ ನೀರು ಕೆನ್ನೆಯ ಮೇಲೆ ಉರುಳಿತು. ನೀನಿನ್ನು ನನಗಾಗಿ ಕಾಯುತ್ತಿರುವೆ ಎಂದು ನನ್ನ ಮನಸ್ಸು ಕೂಗಿ ಕೂಗಿ ಹೇಳುತ್ತಿತ್ತು. ಅದಕ್ಕಾಗಿ ಬಂದು ಬಿಟ್ಟೆ. ಈ ಪಾಪಿಯನ್ನು ಕ್ಷಮಿಸುತ್ತೀಯಾ ಋತು? ನಿನ್ನ ಕೈ ಹಿಡಿದೆ. ನಿನಗೆ ಯಾವುದೇ ರೀತಿಯ ಸುಖವನ್ನೂ ಸಹ ನಾನು ಕೊಡಲಿಲ್ಲ ಎಂದು ಹೇಳಿದ ಹೇಮಂತನ ಧ್ವನಿ ನಡುಗುತ್ತಿತ್ತು. ಜೊತೆಗೆ ಆತನ ಕಣ್ಣು ಸಹ ತುಂಬಿದ್ದವು. ನಾನು ನಿಮ್ಮನ್ನು ಕ್ಷಮಿಸುವುದೇ ಹೇಮಂತ್? ಎಂತಹ ಮಾತನಾಡುತ್ತಿರುವಿರಿ? ಆ ದೇವರು 4 ದಿನ ನಮ್ಮನ್ನು ಈ ಭೂಮಿಗೆ ಬಿಟ್ಟ.
ದನ ಕಾಯುವವನು ದನಗಳನ್ನು ಮೇಯಲು ಒಂದು ಕಡೆ ಬಿಟ್ಟು ತಾನು ಕಾಯುತ್ತಾ ಕುಳಿತುಕೊಳ್ಳುತ್ತಾನೆ. ಹಾಗೆ ಸೃಷ್ಟಿಕರ್ತ ನಮ್ಮನ್ನು ಕೆಲವು ದಿನ ಆಟ ಆಡಿರಿ ಎಂದು ಬಿಟ್ಟು ನೋಡುತ್ತಿದ್ದಾನೆ ಎಂದಳು ಅಳುತ್ತಾ. ಅಳುತ್ತಿದ್ದ ಋತುಳ ಕಣ್ಣೀರನ್ನು ಕರ್ಚೀಫ್ನಿಂದ ಹೇಮಂತ ಒರೆಸಿದ. ನಾನು ಸ್ವಾತಿಯನ್ನು ಮದುವೆಯಾದೆ. ನಾವು ನಿನಗೆ ಮೋಸ ಮಾಡಿದೆವು ಅಂತ ಅಪ್ಪ ಅದೇ ಕೊರಗಿನಲ್ಲಿ ತೀರಿಕೊಂಡರು. ದೊಡ್ಡ ಮನೆ ಕಟ್ಟಿಸಿದೆ. ಸ್ವಲ್ಪ ದಿನದಲ್ಲೇ ಅಮ್ಮ ತೀರಿಕೊಂಡ್ರು. ಸೌಭಾಗ್ಯ ಚಿಕ್ಕಮ್ಮ ಸಹ ತೀರಿ ಹೋದ್ರು. ನಾನು ನಿನ್ನ ಕೈ ಬಿಟ್ಟ ಹಾಗೆ ಸ್ವಾತಿ ನನ್ನ ಕೈ ಬಿಟ್ಟು ಇನ್ನೊಂದು ಮದುವೆಯಾದಳು. ಈಗ ನೀನು ಯಾವ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸಲು ಸಿದ್ಧವಾಗಿ ಬಂದಿರುವೆ ಋತು ಎಂದನು. ಶಿಕ್ಷೆನಾ? ನಿಮ್ಗ ನಾನೇನು ಶಿಕ್ಷೆ ಕೊಡಬೇಕು? ನಿಮಗೆ ಶಿಕ್ಷೆ ಆಗಲೇಬೇಕು. ಏನು ಶಿಕ್ಷೆ ಗೊತ್ತಾ? ಆ ಪರಮಾತ್ಮ ಈಗಾಗಲೇ ನಿಮಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಅದರ ಪ್ರತಿಫಲವನ್ನು ಸಹ ನೀವು ಅನುಭವಿಸಿದ್ದೀರಿ. ಮತ್ತೆ ಏನು ಶಿಕ್ಷೆ ಬೇಕು ನಿಮಗೆ? ನೋಡಿ ಹೇಮಂತ್, ಒಂದು ಹೆಣ್ಣು ತನ್ನ ಇಡೀ ಬದುಕನ್ನು ಗಂಡನ ಮನೆಯಲ್ಲಿ ನಡೆಸಬೇಕೆಂದು ಅದೆಷ್ಟೋ ಕನಸಿನ ಗೋಪುರವನ್ನು ಕಟ್ಟಿಕೊಂಡು ಬಂದಿರುತ್ತಾಳೆ. ಸಪ್ತಪದಿಯನ್ನು ತುಳಿದ ನೀವುಗಳು ಅದಕ್ಕೆ ಮಣ್ಣೆರಚುತ್ತೀರಿ. ಆಗ ಆಕೆಗೆ ಯಾವ ದಾರಿಯೂ ಕಾಣೋದಿಲ್ಲ. ಇಡೀ ಸಮಾಜಕ್ಕೆ ಹೆದರಿ ತನ್ನ ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಾಳೆ. ಆದ್ರಿಂದಲೇ ಹೇಳೋದು, ಯಾರ ಬದುಕಲ್ಲೇನೋ ನಾವು ಆಟ ಆಡಬಾರ್ದು ಎಂದು. ಇಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಮದುವೆಯಾಗಿ 35 ವರ್ಷವಾಯಿತು ಎಂದು ಹೇಮಂತನ ಬಲಗೈಯನ್ನು ಹಿಡಿದು ಮೃದುವಾಗಿ ಅದುಮಿದಳು. ಈ ದಿನ ಏನಾದರೂ ಸಿಹಿ ಮಾಡುವೆ, ತಿನ್ನಿರಿ ಎಂದಳು. ಹೌದು, ಇಂದು ನಮ್ಮ ವೆಡ್ಡಿಂಗ್ ಡೇ. ನಾನು ಸಹ ಮರೆತಿಲ್ಲ. ಅದನ್ನು ನಿನಗಾಗಿ ದುಂಡು ಮಲ್ಲಿಗೆ ಹೂವು, ಜಿಲೇಬಿ ತಂದಿರುವೆ ಎಂದು ಸೂಟ್ಕೇಸಿಂದ ಹೂವು, ಸ್ವೀಟ್ ತೆಗೆದ. ನಾನೇ ಮುಡಿಸುವೆ ಎಂದು ಎದ್ದು ನಿಂತು ಋತು ಬೆನ್ನ ಹತ್ತಿರ ನಿಂತ. ಅಯ್ಯೋ ಋತು, ನಿನ್ನ ಉದ್ದ ಕೂದಲೆಲ್ಲಿ, ಜಡೆ ಎಲ್ಲಿ ಎಂದು ಪ್ರಶ್ನಿಸಿದ. ಜಡೆ ಎಲ್ಲಿ ಬಂತು, ಈಗ ಯಾವುದೂ ಇಲ್ಲ ಎಂದಳು. ಹೇಮಂತ್ ಹೂವನ್ನು ಋತು ಮುಡಿಗೆ ಮುಡಿಸಿದ. ಆದರೆ ಹೂವು ನಿಲ್ಲಲಿಲ್ಲ. ಜಾರಿ ಕೆಳಗಡೆ ಬಿದ್ದಿತು. ಪುನಃ ಹೂವನ್ನು ತೆಗೆದುಕೊಂಡು ಹೇರ್ ಬ್ಯಾಂಡ್ಗೆ ಸುತ್ತಿದ. ಜಿಲೇಬಿಯನ್ನು ಋತು ಬಾಯಿಗೆ ಇಟ್ಟು ತಿನ್ನಿಸಿದ. ನನಗೆ ಸಾಕು, ನೀವು ತಿನ್ನಿರಿ, ನನಗೆ ಶುಗರ್ ಇದೆ ಎಂದು ನಾಚಿಕೆಯಿಂದ ಪಿಸುಗುಟ್ಟಿದಳು. ನನಗೇನಿಲ್ವಾ, ನನಗೂ ಇದೆ ಶುಗರ್ ಎಂದನು. ಕೈ ಕಾಲು ತೊಳೆದುಕೊಳ್ಳಿ, ಮಾಡಿದ ಅಡುಗೆ ಹಾಗೇ ಇದೆ. ಏನಾದರೂ ಸಿಹಿ ತಿಂಡಿ ಮಾಡ್ಲಾ ಅಥವಾ ಶಾವ್ಗೆ ಇದೆ, ಪಾಯಸ ಮಾಡ್ಲಾ ಎಂದು ಕೇಳಿದಳು. ನನಗೀಗ ಯಾವುದೂ ಬೇಡ, ಏನು ಮಾಡಬೇಕು ಎಂದು ಕೈಕಾಲು ಮುಖ ತೊಳೆದ. ಋತು ಟವಲ್ ಕೊಟ್ಟಳು. ಒರೆಸಿಕೊಂಡು ಹೇಮಂತ ಊಟಕ್ಕೆ ಕುಳಿತ. ಋತು ಬಡಿಸಿದಳು. ನೀನು ಊಟ ಮಾಡು ಋತು, ನನ್ನದು ಆಯಿತು, ನೀವು ಊಟ ಮಾಡಿ ಎಂದಳು. ಇರ್ಲಿ, ನನ್ನ ಜೊತೆಗೆ ಸ್ವಲ್ಪ ಊಟ ಮಾಡು. ನನ್ನಿಂದ ನಮ್ಮ ಬಾಳಿನಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಎಂದನು. ಇನ್ನು ಮುಂದೆ ನಿನ್ನನ್ನು ಬಿಟ್ಟು ಇರುವುದಿಲ್ಲ, ಹೂವಿನಂತೆ ನಿನ್ನನ್ನು ಕಾಪಾಡುವೆ ಎಂದ ನಗುತ್ತಾ. ಇಬ್ಬರು ಊಟ ಮಾಡಿದರು. ಹಾಲ್ಗೆ ಬಂದು ಹಾಲಿನಲ್ಲಿ ಚಾಪೆ ಹಾಸಿ ಕುಳಿತರು. ಋತುಳಿಗೆ ಕಣ್ಣು ಮಂಚಾಯಿತು. ಭೂಮಿ ಒಂದೇ ಸಮನೆ ತಿರುಗುತ್ತಿದೆ ಎನಿಸಿತು. ಹೃದಯದ ಬಡಿತವು ಹೆಚ್ಚಾಗಿತ್ತು. ಉಸಿರಾಟದ ವೇಗ ಹೆಚ್ಚಾಯಿತು. ನನಗೇಕೋ ತುಂಬ ಸುಸ್ತಾಗುತ್ತಿದೆ ಹೇಮಂತ್ ಎಂದು ಚಾಪೆಯ ಮೇಲೆ ಮಲಗಿಕೊಂಡಳು. ಹೇಮಂತ್ ಋತುಳ ತಲೆಯನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡ. ತಾನು ಬಂದಿರುವೆನಲ್ಲ, ಅದಕ್ಕೆ BP ಹೆಚ್ಚಾಗಿದೆ ಅಷ್ಟೆ, ಏನೂ ಆಗೋದಿಲ್ಲ, ಹೆದರಬೇಡ. ಹತ್ತಿರ ಡಾಕ್ಟರ್ ಶಾಪ್ ಇದ್ದರೆ ಹೋಗೋಣವಾ ಎಂದ ಹೇಮಂತ್. ಬೇಡ ಹೇಮಂತ್, ಋತುಳ ಕೆನ್ನೆಗೆ ಮೆಲ್ಲನೆ ಚುಂಬಿಸಿದ. ಆ ಕೆನ್ನೆಯನ್ನು ಮೆಲ್ಲನೆ ತಟ್ಟಿದ. ನಿನ್ನ ಹತ್ತಿರ ಎಷ್ಟೋ ಮಾತುಗಳನ್ನು ಆಡಬೇಕು ಎಂದು ಬಂದಿರುವೆ ನಾನು. ಕಟ್ಟಿಸಿರುವ ದೊಡ್ಡ ಮನೆಗೆ ನಿನ್ನನ್ನು ಕರೆದುಕೊಂಡು ಹೋಗುವೆ. ಋತು ಹೇಮಂತ್ನನ್ನೇ ನೋಡಿದಳು. ಕ್ಷಣ ಕ್ಷಣಕ್ಕೂ ಆಕೆ ಉಸಿರಾಟದ ವೇಗ ಹೆಚ್ಚುತ್ತಿತ್ತು, ಹಾಗೆಯೇ ಕಡಿಮೆಯಾಗುತ್ತಿತ್ತು. ನಿಧಾನವಾಗಿ ಋತು ಕಣ್ಣು ಮುಚ್ಚಿದಳು. ನಿದ್ರೆ ಬರ್ತಿದ್ಯಾ? ಮಲ್ಗು, ನಿನಗೆ ತುಂಬ ಸುಸ್ತಾಗಿದೆ. ನೀನಿಷ್ಟಪಟ್ಟ ಹಾಗೆ ಈಗ ನಮ್ಮದೇ ಸ್ವಂತ ಮನೆ ಇದೆ, ಕಾರು ಇದೆ, ನೀನು ಅಲ್ಲಿ ರಾಣಿಯ ಹಾಗೆ ಇರಬಹುದು ಎಂದು ಕೆನ್ನೆಯನ್ನು ತಟ್ಟುತ್ತಿದ್ದ. 15 ನಿಮಿಷ ಕಳೆಯಿತು. ನಂತರ ಋತುಳ ಉಸಿರಾಟ ಕೇಳಿಸಲಿಲ್ಲ. ಹೇಮಂತನಿಗೆ ಅನುಮಾನ ಬಂದಿತ್ತು. ಋತು ಋತು ಎಂದು ಕೂಗುತ್ತಾ ಅಲುಗಾಡಿಸಿದ. ಆದರೆ ಋತು ಮಾತನಾಡಲಿಲ್ಲ. ಋತುಳ ಉಸಿರಾಟ ನಿಂತಿದೆ ಎಂದು ಆತನಿಗೆ ಖಚಿತವಾಯಿತು. ತನ್ನ ಮಡಿಲಲ್ಲಿ ಮಲಗಿ ಪ್ರಾಣ ಬಿಡಬೇಕು ಎಂದುಕೊಂಡಿದ್ದೀಯಾ ಋತು? ಇದಕ್ಕಾಗಿ ನಾನು ಇಲ್ಲಿಗೆ ಬರಬೇಕಾಯಿತೆ? ಎಷ್ಟು ದಿನದಿಂದ ಈ ಆಸೆಗಾಗಿ ಕಾಯುತ್ತಿದ್ದೆ ನೀನು?
ಅಯ್ಯೋ, ನಿನ್ನ ಹತ್ತಿರ ಎಷ್ಟೊಂದು ಮಾತುಗಳನ್ನು ಆಡಬೇಕು ಎಂದುಕೊಂಡು ಬಂದೆ. ಎಲ್ಲ ಮಾತುಗಳು ನನ್ನ ಎದೆಯಾಳದಲ್ಲಿ ಹಾಗೆ ಉಳಿದವು ಎಂದ. ಆದ್ದರಿಂದಲೇ ಹೇಳುವುದು, ಇದ್ದಾಗಲೇ ಎಲ್ಲವನ್ನು ಅನುಭವಿಸಬೇಕು ಎಂದು. ಯಾರಿಗೂ ನೆನಪಿಸಿಕೊಂಡು ನೋವು ಉಂಟು ಮಾಡದೆ ಹಾಗೆ ಪ್ರತಿಯೊಬ್ಬರ ಮನಸ್ಸನ್ನು ಅರಿಯಬೇಕು. ಆಗ ದಾಂಪತ್ಯ ಜೀವನವು ಸುಖಕರವಾಗಿರುತ್ತದೆ. ಹೇಮಂತನಿಗೂ ಕಣ್ಣು ಮಂಜಾಯಿತು. ಉಸಿರಾಟದ ವೇಗ ಹೆಚ್ಚಾಯಿತು. ಶರೀರ ಕಂಪಿಸಿತು. ಬಾಗಿ ಋತುನ ಎದೆಯ ಮೇಲೆ ತಲೆಯಿಟ್ಟ ಹೇಮಂತ್. ಬದುಕಿದಾಗ ಅವಳ ಜೊತೆ ಬಾಳದ ಹೇಮಂತ ಋತು ಒಬ್ಬಳನ್ನೇ ಕಳುಹಿಸಿಕೊಡಲು ಇಷ್ಟಪಡದೆ ಸಾವಿನಲ್ಲಿಯೂ ಅವಳ ಜೊತೆ ಹೆಜ್ಜೆ ಹಾಕಿದ. ಆದ್ದರಿಂದಲೇ ಜೀವನ ಎನ್ನುವುದು 3 ದಿನದ ಸಂತೆ. ಈ ಸಂತೆಯಲ್ಲಿ ನಾವು ಆದಷ್ಟು ಪಾಪ ಪುಣ್ಯಗಳನ್ನು ಹೊತ್ತುಕೊಂಡು ಹೋಗಬೇಕಾಗಿರುವವರು. ದಾಂಪತ್ಯದ ಬದುಕಿನಲ್ಲಿ ಎಲ್ಲವನ್ನು ಅನುಸರಿಸಿಕೊಂಡು ಹೋಗುವ ತಾಳ್ಮೆ ಎಲ್ಲರಲ್ಲಿಯೂ ಇರಬೇಕು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಎಂಬಂತೆ ಯಾರು ಏನೇ ಹೇಳಿದರೂ ನಮ್ಮ ಜೀವನದಲ್ಲಿ ನಮಗೆ ನಂಬಿಕೆ ಇರಬೇಕು. ಹೀಗೆ ಬದುಕಿದ್ದಾಗ ಜೊತೆಯಾಗಿರದ ಜೀವ ಸಾವಿನಲ್ಲಿ ಒಂದಾದವು. ಸ್ನೇಹಿತರೆ, ಬದುಕು ಎಂದ ಮೇಲೆ ಕಷ್ಟ ಸುಖ ಎಂಬುದು ಎರಡೂ ಇರುತ್ತದೆ. ಈ ಕಷ್ಟ ಸುಖದಲ್ಲಿ ಎರಡು ಜೀವಗಳು ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಬದುಕಿದ್ದಾಗ ಆ ಬದುಕಿಗೂ ಒಂದು ಸಾರ್ಥಕ ಭಾವನೆ ಮೂಡುತ್ತದೆ. ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಉತ್ತಮವಾದ ಕಥೆಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.